ವೃಶ್ಚಿಕ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಗವಾನ್ ಶ್ರೀರಾಮ ಮತ್ತು ಮಹಾವೀರ ಬಜರಂಗಬಲಿಯ ಆಶೀರ್ವಾದದಿಂದ ನೀವೆಲ್ಲರೂ ಚೆನ್ನಾಗಿರುತ್ತೀರಿ, ಆರೋಗ್ಯವಾಗಿರುತ್ತೀರಿ ಎಂದು ಭಾವಿಸುತ್ತೇನೆ. ಸ್ನೇಹಿತರೆ, ನಾನು ನಿಮಗಾಗಿ ತಂದಿರುವ ಈ ಸುದ್ದಿಯನ್ನು ಕೇಳಿದ ನಂತರ ನೀವೇ ಹೇಳುತ್ತೀರಿ, ಇಷ್ಟೊಂದು ಶುಭ ಸುದ್ದಿ ನಮ್ಮ ಜೀವನದಲ್ಲಿ ಹೇಗೆ ಬರಲಿದೆ ಎಂದು. ಹೌದು ಸ್ನೇಹಿತರೆ, ನಿಮ್ಮ ಶತ್ರುಗಳು ದೂರವಾಗಲಿದ್ದಾರೆ ಮತ್ತು ಯಾರು ಸುದೀರ್ಘ ಸಮಯದಿಂದ ನಿಮ್ಮ ದಾರಿಯಲ್ಲಿ ಅಡೆತಡೆ ಉಂಟು ಮಾಡಲು ಪ್ರಯತ್ನಿಸುತ್ತಿದ್ದರೋ ಅವರ ಎಲ್ಲಾ ತಂತ್ರಗಳು ಅವರ ಮುಂದೆ ದುರ್ಬಲಗೊಳ್ಳುವುದು ಕಂಡು ಬರಬಹುದು. ಸಮಯ ತುಂಬಾ ವಿಶೇಷವಾಗಿದೆ ಮತ್ತು ಅತ್ಯಂತ ದೊಡ್ಡ ವಿಷಯವೇನೆಂದರೆ ಈಗ ನೀವು ಈ ಸಮಯದಲ್ಲಿ ನಿಮ್ಮ ಸುತ್ತಮುತ್ತಲಿನ ಘಟನೆಗಳನ್ನು ತುಂಬಾ ಗಮನವಿಟ್ಟು ನೋಡಬೇಕಾಗಿದೆ. ಏಕೆಂದರೆ ಕಾಂಡವು ಹಲವು ಬಾರಿ ಬರಲಿರುವ ಬದಲಾವಣೆಗಿಂತ ಮುಂಚಿತವಾಗಿ ಕೆಲವು ಸಣ್ಣ ಸಂಕೇತಗಳನ್ನು ನೀಡುತ್ತದೆ. ಸ್ನೇಹಿತರೆ, ಯಾರು ನಿಮ್ಮನ್ನು ದುರ್ಬಲ ಎಂದು ಭಾವಿಸಿದ್ದರೋ, ಯಾರು ನಿಮ್ಮ ಕಷ್ಟದ ಶ್ರಮವನ್ನು ಗೇಲಿ ಮಾಡಿದ್ದಾರೋ, ಯಾರಿಗೆ ನೀವು ಎಂದಿಗೂ ನಿಮ್ಮ ಜೀವನದಲ್ಲಿ ಮುಂದೆ ಬರಲು ಸಾಧ್ಯವಿಲ್ಲ ಅನಿಸುತ್ತಿತ್ತೋ, ಬರಲಿರುವ ಸಮಯ ಅವರ ಆಲೋಚನೆಯನ್ನೇ ಬದಲಾಯಿಸಬಹುದು. ಹೌದು ಸ್ನೇಹಿತರೆ, ನೀವು ಬಹಳಷ್ಟನ್ನು ಮೌನವಾಗಿ ಸಹಿಸಿಕೊಂಡಿದ್ದೀರಿ. ಹಲವು ಬಾರಿ ನಿಮ್ಮ ಕಷ್ಟದ ಶ್ರಮ ಯಾರಿಗೂ ಕಾಣಿಸುತ್ತಿಲ್ಲ ಅನಿಸಿರಬಹುದು, ಆದರೆ ಈಗ ಅದೇ ಕಷ್ಟದ ಶ್ರಮ ನಿಮ್ಮ ಗುರುತಾಗಲಿದೆ. ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಗ್ರಹಗಳ ಬದಲಾಗುತ್ತಿರುವ ಸ್ಥಿತಿ ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಮುಂದೆ ಸಾಗುವ ಶಕ್ತಿಯನ್ನು ಬಲಪಡಿಸಬಹುದು. ವಿಶೇಷವಾಗಿ ಆ ಜನರಿಗೆ ಈ ಸಮಯ ಪ್ರಮುಖವಾಗಬಹುದು. ಕಳೆದ ಸಮಯದಲ್ಲಿ ಯಾವುದೋ ಹತ್ತಿರದ ವ್ಯಕ್ತಿಯಿಂದಾಗಿ ಮಾನಸಿಕ ತೊಂದರೆಗಳನ್ನು ಅನುಭವಿಸಿದ್ದಾರೋ ಅಥವಾ ಯಾರೋ ಅವರಿಗೆ ದ್ರೋಹ ಮಾಡಿದ್ದಾರೋ, ಈಗ ನೀವು ಸೇಡು ತೀರಿಸಿಕೊಳ್ಳುವ ಅಗತ್ಯವಿಲ್ಲ, ಏಕೆಂದರೆ ನಿಮ್ಮ ಯಶಸ್ಸೇ ಆ ಜನರಿಗೆ ಅತ್ಯಂತ ದೊಡ್ಡ ಉತ್ತರವಾಗಲಿದೆ. ಸ್ನೇಹಿತರೆ, ಈಗ ಹಣದ ವಿಷಯಕ್ಕೆ ಬರೋಣ, ಏಕೆಂದರೆ ಇಲ್ಲಿಂದ ನಿಮಗೊಂದು ದೊಡ್ಡ ಸಂಕೇತ ಹೊರಬರುತ್ತಿದೆ. ಹಠಾತ್ ಆಗಿ ಯಾವುದೋ ಆರ್ಥಿಕ ಅವಕಾಶ ನಿಮ್ಮ ಮುಂದೆ ಬರಬಹುದು, ಯಾವುದೋ ಹಳೆ ಕೆಲಸದ ಹಣ ತಲುಪಬಹುದು, ವ್ಯಾಪಾರದಲ್ಲಿ ಹೊಸ ಗ್ರಾಹಕರು ಜೋಡಣೆಯಾಗಬಹುದು, ಉದ್ಯೋಗದಲ್ಲಿ ಹೆಚ್ಚುವರಿ ಜವಾಬ್ದಾರಿಯ ಜೊತೆಗೆ ಲಾಭದ ಹಾದಿ ರೂಪುಗೊಳ್ಳಬಹುದು, ಆದಾಯ ಹೆಚ್ಚಾಗುವ ಯಾವುದಾದರೂ ಹೊಸ ಮಾರ್ಗ ನಿಮ್ಮ ಮುಂದೆ ಬರಬಹುದು. ಯಾರು ಸುದೀರ್ಘ ಸಮಯದಿಂದ ಆರ್ಥಿಕ ಒತ್ತಡದಲ್ಲಿದ್ದಾರೋ ಅವರಿಗೆ ನೆಮ್ಮದಿ ನೀಡುವ ಸುದ್ದಿ ಸಿಗಬಹುದು. ಆದರೆ ಸ್ನೇಹಿತರೆ, ಹಣ ಬರುವ ಮುನ್ನ ನೀವು ನಿಮ್ಮ ಆಲೋಚನೆಯನ್ನು ಬದಲಾಯಿಸಿಕೊಳ್ಳಬೇಕು. ನಿಮ್ಮ ಬಳಿ ಯಾವುದಾದರೂ ಹೊಸ ಕೆಲಸ ಬಂದರೆ ಇದರ ಫಲಿತಾಂಶ ಏನಾಗುವುದು ಎಂಬ ಬರೀ ಭಯದಿಂದಲೇ ಅದನ್ನು ಬಿಟ್ಟು ಬಿಡಬೇಡಿ. ಫಲಿತಾಂಶ ಏನಾಗಬಹುದು ಸರಿಯಾಗಿ ಪರಿಶೀಲಿಸಿ, ಅವಕಾಶವನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ನಂತರ ಮುಂದಿನ ಹೆಜ್ಜೆ ಇಡಿ. ಏಕೆಂದರೆ ಹಲವು ಬಾರಿ ಅದೃಷ್ಟ ಬಾಗಿಲು ತೆರೆಯುತ್ತದೆ, ಆದರೆ ಮನುಷ್ಯ ತನ್ನ ಭಯದ ಕಾರಣದಿಂದ ಆ ಬಾಗಿಲನ್ನ ಹೊರಗೆ ನಿಂತು ಬಿಡುತ್ತಾನೆ. ಆದರೆ ಸ್ನೇಹಿತರೆ, ಕುಟುಂಬದ ವಿಷಯಕ್ಕೆ ಬಂದರೆ ಇಲ್ಲೂ ಕೂಡ ದೊಡ್ಡ ಶುಭ ಸುದ್ದಿಯ ಸಂಕೇತಗಳು ರೂಪುಗೊಳ್ಳುತ್ತಿವೆ. ಮನೆಯಲ್ಲಿ ಯಾವುದಾದರೂ ಸದಸ್ಯನ ಯಶಸ್ಸು, ಉದ್ಯೋಗ, ವಿವಾಹ, ಶಿಕ್ಷಣ ಅಥವಾ ಯಾವುದೋ ಹಳೆಯ ಕೌಟುಂಬಿಕ ವಿಷಯಗಳ ಪರಿಹಾರಕ್ಕೆ ಸಂಬಂಧಿಸಿದ ಸುದ್ದಿ ಬರಬಹುದು. ಇಲ್ಲಿ ಸುದೀರ್ಘ ಸಮಯದಿಂದ ಯಾವುದಾದರೂ ವಿಷಯದ ಬಗ್ಗೆ ಚಿಂತೆ ಇದ್ದರೆ ಅದರ ಪರಿಹಾರ ಸಿಗಬಹುದು. ಸುದೀರ್ಘ ಸಮಯದಿಂದ ಅಂತರ ಕಾಯ್ದುಕೊಂಡಿದ್ದ ಯಾರೋ ಒಬ್ಬ ಸಂಬಂಧಿಯ ಜೊತೆ ಮಾತುಕತೆ ಆಗಬಹುದು. ಮತ್ತು ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಯಾರಾದರೂ ವ್ಯಕ್ತಿ ಸುದೀರ್ಘ ಸಮಯದಿಂದ ಯಾವುದೋ ದೊಡ್ಡ ಆಸೆಗೆ ಪ್ರಯತ್ನಿಸುತ್ತಿದ್ದರೆ ಅವರ ಕಡೆಯಿಂದಲೂ ಶುಭ ಸುದ್ದಿ ಬರುವ ಸಾಧ್ಯತೆ ಇದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಈಗ ನಿಮ್ಮ ಗೌರವದ ಬಗ್ಗೆ ಮಾತನಾಡೋಣ, ಏಕೆಂದರೆ ಇಲ್ಲೂ ಸಹ ಚಿತ್ರಣ ಬದಲಾಗುತ್ತಿರುವುದು ಕಂಡುಬರುತ್ತಿದೆ. ಎಂದಿಗೂ ನಿಮ್ಮ ಮಾತನ್ನು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲವೋ ಅದೇ ಜನರು ಬರಲಿರುವ ಸಮಯದಲ್ಲಿ ನಿಮ್ಮ ಸಲಹೆ ಪಡೆಯಲು ನಿಮ್ಮ ಬಳಿ ಬರಬಹುದು. ನಿಮ್ಮ ಕೆಲಸದ ಪ್ರಶಂಸೆಯಾಗಬಹುದು ಮತ್ತು ಯಾರ ಮುಂದೆ ನೀವು ನಿಮ್ಮನ್ನು ಸಾಬೀತುಪಡಿಸಲು ಬಯಸಿದ್ದೀರೋ ಅಂಥ ವ್ಯಕ್ತಿಯ ಮುಂದೆ ನಿಮ್ಮ ಮಾನ ಸನ್ಮಾನ ಹೆಚ್ಚಾಗಬಹುದು. ಸ್ನೇಹಿತರೆ, ಒಂದು ವಿಷಯ ನೆನಪಿಡಿ, ಸಮಯ ಕೆಟ್ಟದಾಗಿದ್ದಾಗ ಸಣ್ಣ ತಪ್ಪು ಸಹ ದೊಡ್ಡದಾಗಿ ಕಾಣಿಸುತ್ತದೆ ಮತ್ತು ಸಮಯ ಸಾಥ್ ನೀಡಿದಾಗ ನಿಮ್ಮ ಸಣ್ಣ ಕಷ್ಟದ ಶ್ರಮವು ದೊಡ್ಡ ಫಲಿತಾಂಶವನ್ನು ನೀಡಬಹುದು. ಈಗ ನೀವು ಕೇವಲ ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಬೇಕು. ಈಗ ಒಂದು ವಿಶೇಷ ಸಂಕೇತ ಆ ಜನರಿಗಾಗಿ ಇದೆ. ಯಾರ ಜೀವನದಲ್ಲಿ ಪದೇ ಪದೇ ಒಂದೇ ರೀತಿಯ ತೊಂದರೆ ಬರುತ್ತಿದೆಯೋ, ನಿಮಗೆ ಏನಾದರೂ ಯಾವುದೇ ಕೆಲಸ ಆಗುತ್ತಾ ಬಂದು ನಿಂತು ಹೋಗುತ್ತಿದೆ ಅನಿಸುತ್ತಿದ್ದರೆ, ಯಾರಾದರೂ ವ್ಯಕ್ತಿ ನಿಮ್ಮ ಮುಂದೆ ಸಮಸ್ಯೆ ತಂದೊಡ್ಡುತ್ತಿದ್ದಾರೆ ಅಥವಾ
ಪ್ರತಿ ಬಾರಿ ಕೊನೆಯ ಗಳಿಗೆಯಲ್ಲಿ ಯಾವುದೋ ಅಡಚಣೆ ಬರುತ್ತಿದ್ದರೆ ಈಗ ನೀವು ನಿಮ್ಮ ತಂತ್ರವನ್ನು ಬದಲಾಯಿಸುವ ಅಗತ್ಯವಿದೆ. ಪ್ರತಿಯೊಂದು ವಿಷಯವನ್ನು ಎಲ್ಲರಿಗೂ ಹೇಳುವುದನ್ನು ನಿಲ್ಲಿಸಿ. ನಿಮ್ಮ ಮುಂದಿನ ಯೋಜನೆಯನ್ನು ಮುಂಚಿತವಾಗಿ ಯಾರ ಮುಂದೆಯೂ ಇಡಬೇಡಿ ಮತ್ತು ನಿಮ್ಮ ಗುರಿಯ ವಿಷಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಶಾಂತವಾಗಿರಿ. ಏಕೆಂದರೆ ಹಲವು ಬಾರಿ ನಿಮ್ಮ ದೌರ್ಬಲ್ಯ ನಿಮ್ಮ ಕಷ್ಟದ ಶ್ರಮವಲ್ಲ, ಬದಲಿಗೆ ನಿಮ್ಮ ಯೋಜನೆಯು ಬಹಳ ಬೇಗನೆ ಇತರರಿಗೆ ತಲುಪಿಬಿಡುವುದೇ ಆಗಿರುತ್ತದೆ. ಆದರೆ ನಿಮ್ಮ ಸುತ್ತಮುತ್ತ ಕೆಲವು ಇಂತಹ ಜನರಿದ್ದಾರೆ, ಯಾರು ನಿಮ್ಮ ಪ್ರಗತಿಯನ್ನು ನೋಡಿ ಒಳಗೊಳಗೆ ತೊಂದರೆಗೊಳಗಾಗುತ್ತಾರೆ. ಹೀಗಾಗಿ ಯಾರೊಂದಿಗೂ ಜಗಳವಾಡುವ ಅಗತ್ಯವಿಲ್ಲ ಮತ್ತು ಯಾರಿಗೂ ಉತ್ತರ ನೀಡಲು ನಿಮ್ಮ ಶಕ್ತಿಯನ್ನು ಹಾಳು ಮಾಡುವ ಅಗತ್ಯವೂ ಇಲ್ಲ. ನಿಮ್ಮ ಕೆಲಸವನ್ನು ಗಟ್ಟಿಯಾಗಿ ಮಾಡಿ ಮತ್ತು ಫಲಿತಾಂಶ ಬರಲು ಬಿಡಿ. ಈಗ ಸ್ನೇಹಿತರೆ, ನೀವೇನಾದರೂ ಉದ್ಯೋಗ ಮಾಡುತ್ತಿದ್ದರೆ ಬರಲಿರುವ ಸಮಯದಲ್ಲಿ ಯಾರಾದರೂ ಹಿರಿಯ ವ್ಯಕ್ತಿಯ ಕಣ್ಣು ನಿಮ್ಮ ಶ್ರಮದ ಮೇಲೆ ಬೀಳಲಿದೆ. ನಿಮಗೆ ಹೊಸ ಜವಾಬ್ದಾರಿಗಳು ಸಿಗಲಿವೆ ಅಥವಾ ಮುಂದೆ ಸಾಗಿ ನಿಮ್ಮ ಹುದ್ದೆ ಮತ್ತು ಗೌರವ ಎರಡನ್ನೂ ಹೆಚ್ಚಿಸಬಹುದಾದಂಥ ಯಾವುದೋ ಕೆಲಸದ ಅವಕಾಶ ಸಿಗಬಹುದು. ವ್ಯಾಪಾರ ಮಾಡುವವರಿಗೆ ಯಾವುದೋ ಹಳೆಯ ಸಂಪರ್ಕದಿಂದ ಲಾಭ ಸಿಗಬಹುದು ಅಥವಾ ಯಾವುದೋ ಹೊಸ ಕ್ಷೇತ್ರದಲ್ಲಿ ಕೆಲಸವನ್ನು ವಿಸ್ತರಿಸುವ ಅವಕಾಶ ಸಿಗಬಹುದು. ಆದರೆ ಯಾವುದೇ ಪಾಲುದಾರಿಕೆ ಇಳಿಯುವ ಮುನ್ನ ಕಾಗದ ಪತ್ರಗಳು ಮತ್ತು ಷರತ್ತುಗಳನ್ನು ಸರಿಯಾಗಿ ಓದಿಕೊಳ್ಳುವುದು ಅತ್ಯಂತ ಅಗತ್ಯ. ಸ್ನೇಹಿತರೆ, ಈಗ ಆ ವಿಶೇಷ ಸುದ್ದಿಯ ಬಗ್ಗೆ ಮಾತನಾಡೋಣ. ಯಾವುದನ್ನು ಕೇಳಲು ನೀವು ಈ ವಿಡಿಯೋದ ಕೊನೆವರೆಗೂ ಜೋಡಣೆಯಾಗಿದ್ದೀರೋ ನಿಮ್ಮ ಜೀವನದಲ್ಲಿ ಇಂತಹ ಮಾಹಿತಿ ಬರಬಹುದು. ಹಠಾತ್ ಆಗಿ ನಿಮ್ಮ ಸಂಪೂರ್ಣ ಮನಸ್ಥಿತಿಯನ್ನೇ ಬದಲಾಯಿಸಬಹುದು. ಇನ್ನವರೆಗೆ ಯಾವ ವಿಷಯವನ್ನು ನೆನೆದು ನೀವು ಚಿಂತೆಗೊಳಗಾಗಿದ್ದೀರೋ ಸಂಜೆ ವೇಳೆಗೆ ಅದೇ ವಿಷಯದಲ್ಲಿ ಯಾವುದೋ ಹೊಸ ಮಾರ್ಗ ಕಂಡುಕೊಳ್ಳಬಹುದು. ಯಾರದ್ದೋ ಫೋನ್ ಕರೆ, ಯಾವುದೋ ಸಂದೇಶ, ಯಾವುದೋ ಒಪ್ಪಿಗೆ, ಯಾವುದೋ ಹೊಸ ಮಾಹಿತಿ ಅಥವಾ ಇಂಥ ಯಾವುದಾದರೂ ಪ್ರಸ್ತಾಪ ನಿಮ್ಮ ಮುಂದೆ ಬರಬಹುದು. ಯಾವುದರ ನಿರೀಕ್ಷೆಯನ್ನು ನೀವು ಮಾಡಿರಲಿಲ್ಲವೋ ಈ ಸಮಯದಲ್ಲಿ ಏನಾದರೂ ಯಾವುದೋ ವಿಶೇಷ ಕೆಲಸದ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದರೆ ತಾಳ್ಮೆಯನ್ನು ಮುರಿಯಬೇಡಿ. ಪ್ರಸ್ತುತ ನಿಮಗೆ ಸಂಪೂರ್ಣ ಚಿತ್ರಣ ಕಾಣಿಸುತ್ತಿಲ್ಲದಿರಬಹುದು, ಆದರೆ ಬರಲಿರುವ ದಿನಗಳಲ್ಲಿ ಪರಿಸ್ಥಿತಿಗಳು ಮೆಲ್ಲನೆ ಸ್ಪಷ್ಟವಾಗಲಿವೆ. ಸ್ನೇಹಿತರೆ, ಈ ಸಮಯದಲ್ಲಿ ನೀವು ಒಂದು ಸಣ್ಣ ಆಧ್ಯಾತ್ಮಿಕ ಪರಿಹಾರವನ್ನು ಮಾಡಬಹುದು. ಮಂಗಳವಾರ ಅಥವಾ ಶನಿವಾರದಂದು ಬಜರಂಗಬಲಿಯವರ ದೇವಸ್ಥಾನಕ್ಕೆ ಹೋಗಿ ಶ್ರದ್ಧೆಯಿಂದ ದರ್ಶನ ಪಡೆಯಿರಿ ಮತ್ತು ನಿಮ್ಮ ಮನದಾಶೆಯನ್ನು ಅವರ ಮುಂದೆ ಇಡಿ. ನಿಮ್ಮ ಶಕ್ತಾನುಸಾರ ಯಾರಾದರೂ ಅಗತ್ಯವಿರುವ ವ್ಯಕ್ತಿಗೆ ಊಟ ಕೊಡಿ ಅಥವಾ ಹಣ್ಣುಗಳನ್ನು ದಾನ ಮಾಡಿ. ಜೊತೆಗೆ ಹನುಮಾನ್ ಚಾಲಿಸವನ್ನು ಪಠಿಸಿ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿ. ನೆನಪಿಡಿ ಸ್ನೇಹಿತರೆ, ಪರಿಹಾರದ ಜೊತೆಗೆ ನಿಮ್ಮ ಕಷ್ಟದ ಶ್ರಮವು ಅಷ್ಟೇ ಮುಖ್ಯವಾಗಿದೆ. ದೇವರ ಮೇಲೆ ನಂಬಿಕೆ ಇಡಿ, ಆದರೆ ನಿಮ್ಮ ಕರ್ಮಗಳನ್ನು ಬಿಡಬೇಡಿ. ಏಕೆಂದರೆ ಯಾರು ನಿರಂತರವಾಗಿ ಪ್ರಯತ್ನಿಸುತ್ತಿರುತ್ತಾರೋ ಅವರಿಗೆ ಸೋಲು ಕೊನೆಯ ಗಮ್ಯ ಸ್ಥಾನವಲ್ಲ. ಸ್ನೇಹಿತರೆ, ಇಂದು ಯಾರು ನಿಮ್ಮನ್ನು ಅಲಕ್ಷಿಸುತ್ತಾರೋ ನಾಳೆ ಅದೇ ಜನರು ನಿಮ್ಮ ಯಶಸ್ಸಿನ ಬಗ್ಗೆ ಚರ್ಚಿಸುತ್ತಾರೆ. ಇಂದು ಯಾರ ಬಳಿ ನಿಮ್ಮ ಮಾತುಗಳು ಕೇಳಲು ಸಮಯವಿಲ್ಲವೋ ನಾಳೆ ಅದೇ ಜನರು ನಿಮ್ಮ ಅನುಭವದ ಉದಾಹರಣೆಯನ್ನು ನೀಡುತ್ತಾರೆ. ಆದ್ದರಿಂದ ನಿಮ್ಮನ್ನು ನೀವು ಸಣ್ಣವರೆಂದು ಭಾವಿಸಬೇಡಿ. ನಿಮ್ಮ ಕತೆ ಇನ್ನೂ ಮುಗಿದಿಲ್ಲ, ಬದಲಿಗೆ ನಿಜವಾದ ಬದಲಾವಣೆ ಈಗ ಪ್ರಾರಂಭವಾಗಲಿದೆ. ಮತ್ತು ನಿಮಗೆ ನಂಬಿಕೆ ಇದ್ದರೆ ನಿಮ್ಮ ಜೀವನದಿಂದ ನಕಾರಾತ್ಮಕತೆ ದೂರವಾಗಿ ಸುಖ, ಗೌರವ ಮತ್ತು ಸಮೃದ್ಧಿಯ ಹಾದಿ ತೆರೆಯಲಿ ಎಂದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಶ್ರದ್ಧೆಯಿಂದ ಬರೆಯಿರಿ. ಜೈ ಶ್ರೀರಾಮ್, ಜೈ ಮಹಾವೀರ ಬಜರಂಗಬಲಿ. ಸ್ನೇಹಿತರೆ, ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಆತ್ಮೀಯ ವ್ಯಕ್ತಿಯೊಂದಿಗೆ ಶೇರ್ ಮಾಡಿ. ಏಕೆಂದರೆ ಈ ಮಾಹಿತಿ ಅವರಿಗೂ ಸಹ ಸಕಾರಾತ್ಮಕ ಭರವಸೆಯ ಕಾರಣವಾಗಬಹುದು. ಸ್ನೇಹಿತರೆ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಏಕೆಂದರೆ ಬರಲಿರುವ ವಿಡಿಯೋದಲ್ಲಿ ನಾವು ನಿಮಗಾಗಿ ಹೀಗೆ ಹೊಸ ಸಂಕೇತ ಮತ್ತು ಪ್ರಮುಖ ರಾಶಿ ಫಲಗಳನ್ನು ತರಲಿದ್ದೇವೆ. ಅಲ್ಲಿಯವರೆಗೆ ನಿಮ್ಮ ಕರ್ಮದ ಮೇಲೆ ನಂಬಿಕೆ ಇಡಿ, ದೇವರ ಮೇಲೆ ಆಸ್ಥೆ ಇಡಿ ಮತ್ತು ಯಾರದ್ದೋ ದಾರಿ ತಪ್ಪಿಸುವ ಮಾತುಗಳಿಗೆ ಮರುಳಾಗಬೇಡಿ. ನಿಮ್ಮ ಗುರಿಯಿಂದ ವಿಚಲಿತರಾಗಬೇಡಿ. ನಿಮ್ಮ ಪ್ರೇಮ ಜೀವನವು ಕೂಡ ಸುಖಮಯವಾಗಿರುತ್ತದೆ ಮತ್ತು ವ್ಯಾಪಾರದಲ್ಲೂ ಯಶಸ್ಸು ಸಿಗುವ ಸೂಚನೆಗಳಿವೆ. ಕೆಂಪು ಬಣ್ಣದ ಯಾವುದಾದರೂ ಒಂದು ವಸ್ತುವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳುವುದರಿಂದ ಆರಂಭವು ಶುಭ ತರುತ್ತದೆ ಅಥವಾ ಹಸಿರು ಬಣ್ಣ ಕೂಡ ನಡೆಯುತ್ತದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ ಇಂದು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ. ಯಾವುದಾದರೂ ಕಾನೂನು ವಿಷಯ ನಡೆಯುತ್ತಿದ್ದರೆ ಅದರಲ್ಲಿ ರಿಲೀಫ್ ಅಥವಾ ಯಶಸ್ಸು ಸಿಗುವ ಮುನ್ಸೂಚನೆಗಳಿವೆ. ಅಥವಾ ಯಾರಾದರೂ ಹಿರಿಯ ವ್ಯಕ್ತಿಯ ಬೆಂಬಲ ನಿಮಗೆ ಲಾಭದಾಯಕ ಎಂದು ಸಾಬೀತಾಗಲಿದೆ. ಉದ್ಯೋಗ, ವ್ಯವಹಾರ ಮತ್ತು ರಾಜಕೀಯಕ್ಕೆ ಸಂಬಂಧಿಸಿದ ಜನರಿಗೆ ಈ ದಿನ ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ. ನಿಮ್ಮ ನಿರ್ಧಾರಗಳಿಗೆ ಮೆಚ್ಚುಗೆ ಸಿಗಲಿದೆ ಮತ್ತು ಇಬ್ಬರ ಜೀವನದಲ್ಲಿ ಹೊಸ ಸಾಧನೆಗಳು ಸಿಗಬಹುದು. ಪ್ರೇಮ ಸಂಬಂಧಗಳಲ್ಲಿ ಮಧುರತೆ ಇರುತ್ತದೆ. ಮಕ್ಕಳಿಂದ ಸುಖ ಸಿಗಲಿದೆ ಮತ್ತು ಆರೋಗ್ಯವು ಮೊದಲಿಗಿಂತ ಸಾಕಷ್ಟು ಉತ್ತಮವಾಗಿರುತ್ತದೆ.
ಸ್ನೇಹಿತರೆ, ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ಅದೃಷ್ಟವು ಬದಲಾಗುತ್ತದೆ. ಇದನ್ನು ನೋಡಿ ನಿಮಗೂ ಸಂತೋಷವಾಗುತ್ತದೆ, ನನಗೂ ಕೂಡ ಸಂತೋಷವಾಗುತ್ತದೆ. ಸ್ನೇಹಿತರೆ, ನಾನು ಈ ವಿಡಿಯೋದ ಮೂಲಕ ಎಲ್ಲವನ್ನು ಅತಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದೇನೆ ಮತ್ತು ಒಂದು ಪರಿಹಾರವನ್ನು ಕೂಡ ಹೇಳಿದ್ದೇನೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನೀವು ನಿಮ್ಮ ಕಾಳಜಿ ವಹಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.